ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರೇಷನ್ ಫ್ರಾಮ್ 0 to 1 dx divided by e to the power of x plus e to the power of minus x is equal to pi by 4 minus tan inverse of e minus pi by 4 tan inverse of e plus pi by 4 tan inverse of e. ಸೊ ಇದು ಇಂಟಿಗ್ರೇಷನ್ ಸಾಲ್ವ್ ಮಾಡಿದ ಮೇಲೆ ನಮ್ಗೆ ಏನು ಆನ್ಸರ್ ಸಿಗುತ್ತೆ ಅಂತ ನಾವು ನೋಡಬೇಕು. ಸೊ ಬಿಫೋರ್ ಸಾಲ್ವಿಂಗ್ ದಿಸ್ ಕ್ವಶನ್ ಐ ವಿಲ್ ಗಿವ್ ಯು ಒನ್ ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್, ದಟ್ ಈಸ್ ನಥಿಂಗ್ ಬಟ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೈಟ್ ಇಂಟಿಗ್ರಲ್. ಓಕೆ, ಸೊ ಡೆಫಿನೈಟ್ ಇಂಟಿಗ್ರಲ್ ಇದ್ದಾಗ ನಾವು ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಸೊ ಸಪೋಸ್ ಇಂಟಿಗ್ರಲ್ a to b f of g of x ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಈ ರೀತಿ ಇದ್ದರೆ, ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ದರೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು? ವಿ ವಿಲ್ ಟೇಕ್ ದ ಸಬ್ಸ್ಟಿಟ್ಯೂಷನ್. ನೋಡಿ, ಫಂಕ್ಷನ್ ಕೂಡ ಇದೆ, ಅದರ ಡೆರಿವೇಟಿವ್ ಕೂಡ ಇದೆ ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ, ಲೆಟ್ ಜಿ ಆಫ್ ಎಕ್ಸ್ ಬಿ ಈಕ್ವಲ್ಸ್ ಟು ಟಿ ಅಂತ ತಗೋತೀವಿ. ಸೊ ಇಲ್ಲಿಂದ ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು ಡಿ ಟಿ ಡಿಫ್ರೆನ್ಷಿಯೇಟ್ ಮಾಡಿದರೆ. ಇವಾಗ ನೋಡಿ ಸ್ಟೂಡೆಂಟ್ಸ್, ಇಲ್ಲಿಂದ ಇದೇನು ಕೊಟ್ಟಿದ್ದಾರಲ್ಲ, ದೇ ಹ್ಯಾವ್ ಗಿವನ್ ಎಕ್ಸ್ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್. ನಮಗೇನು ಬೇಕು? ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಟಿ ಲಿಮಿಟ್ಸ್ ಬೇಕು. ಸೊ ವೆನ್ ಯುವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ, ಟಿ ವಿಲ್ ಬಿ ಈಕ್ವಲ್ಸ್ ಟು ಜಿ ಆಫ್ ಎ. ಕರೆಕ್ಟ್? ಜಿ ಆಫ್ ಎ ಅನ್ನು ಸಿ ಅಂತ ಕನ್ಸಿಡರ್ ಮಾಡೋಣ. ಯಾವುದೋ ಒಂದು ವ್ಯಾಲ್ಯೂ ಇದೆ ಸಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ ಇದ್ದಾಗ ನಮಗೇನು ಸಿಗುತ್ತೆ? ಟಿ ಇಸ್ ಈಕ್ವಲ್ಸ್ ಟು ಜಿ ಆಫ್ ಬಿ. ಸೊ ಆವಾಗ ಇಲ್ಲೇನಾಗುತ್ತೆ? ದಿಸ್ ವಿಲ್ ಬಿ ನಥಿಂಗ್ ಬಟ್ ಸಿ ಡಿ ಅಂತ ಕನ್ಸಿಡರ್ ಮಾಡೋಣ, ಯಾವುದು ಒಂದು ವ್ಯಾಲ್ಯೂ. ಸೊ ಕಂಪ್ಲೀಟ್ ನಿಮ್ಮದು ಇಂಟಿಗ್ರೇಷನ್ ಏನಾಗುತ್ತೆ ಇವಾಗ? ಇಂಟಿಗ್ರೇಷನ್ ಫ್ರಮ್ ಸಿ ಟು ಟಿ ಎಫ್ ಆಫ್ ಟಿ ಡಿ ಟಿ. ಇವಾಗ ನೆಕ್ಸ್ಟ್ ಏನು? ಇಂಟಿಗ್ರೇಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಅಪ್ಪರ್ ಲಿಮಿಟ್, ಲೋವರ್ ಲಿಮಿಟ್ ಆ್ಯಂಡ್ ಸಾಲ್ವ್ ದ ಇಂಟಿಗ್ರಲ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೈಟ್ ಇಂಟಿಗ್ರಲ್. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅವರು, ವಾಟ್ ಫಂಕ್ಷನ್ ದೇ ಹ್ಯಾವ್ ಗಿವನ್. ಲೆಟ್ ಅಸ್ ಕನ್ಸಿಡರ್ ಲೆಟ್ ಐ ಬಿ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ 0 to 1 dx divided by e to the power of x plus e to the power of minus x. ಇದೇನಿದೆ ಅಲ್ವಾ, ಲೆಟ್ ಅಸ್ ಡೂ ಸಮ್ ರಿಅರೇಂಜ್ಮೆಂಟ್ ಸ್ಟೂಡೆಂಟ್ಸ್. ಓಕೆ, i is equals to integration from 0 to 1 dx divided by e power minus x. ನಾನು ಕಾಮನ್ ತಗೊಂಡ್ರೆ e power minus x, if I take common, remaining will be what? e power 2x plus 1. ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, you'll get back the same term. ಓಕೆ, ಸೊ i is equals to integral 0 to 1 e ಪವರ್ ಮೈನಸ್ ಎಕ್ಸ್ ತೊಗೊಂಡು ಹೋದರೆ ಇಟ್ ವಿಲ್ ಬಿಕಮ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೇಲ್ಗಡೆ ತೊಗೊಂಡು ಹೋದರೆ. ಓಕೆ, ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ ಇ ಪವರ್ 2x ಪ್ಲಸ್ 1. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು ಮಾಡೋಣ? ವಿ ವಿಲ್ ಲೆಟ್ ದ್ಯಾಟ್ ಯೋರ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ. ಕರೆಕ್ಟ್? ಇ ಪವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ. ಸೊ ಇದೇನಾಗುತ್ತೆ? ದಿಸ್ ಆಲ್ಸೋ ಐ ಕ್ಯಾನ್ ರೈಟ್ ಇಟ್ ಡೌನ್ ಆಸ್ ವಾಟ್ ಸ್ಟೂಡೆಂಟ್ಸ್? ಇ ಪವರ್ 2x ಅನ್ನು ಐ ಕ್ಯಾನ್ ರೈಟ್ ಇಟ್ ಡೌನ್ ಆಸ್ ಇ ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಲ್ವಾ? ಕರೆಕ್ಟ್? ಸೇಮ್ ಥಿಂಗ್. So this differentiation is e power x dx is equals to dt. ಕರೆಕ್ಟ್? ಇವಾಗ ನೋಡಿ, ಇಂಟಿಗ್ರೇಷನ್ ಲಿಮಿಟ್ಸ್ ಏನಿದೆ, ಡೆಫಿನೈಟ್ ಇಂಟಿಗ್ರಲ್ಸ್ ಇದೆ, ಇದು ಲಿಮಿಟ್ಸ್ ಇದ್ದಿದ್ದು ಯಾವುದಕ್ಕೆ? ಎಕ್ಸ್. ವಿ ಹ್ಯಾವ್ ಟು ಯೂಸ್ ಇಟ್ ಫಾರ್ ಟಿ. ಸೊ ಇಫ್ ಐ ಟೇಕ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಟಿ ವ್ಯಾಲ್ಯೂ ಏನು ಸಿಗುತ್ತೆ? ಟಿ ವಿಲ್ ಬಿ ನಥಿಂಗ್ ಬಟ್ ಇ ಟು ದ ಪವರ್ 0 ವಿಚ್ ವಿಲ್ ಬಿ ಈಕ್ವಲ್ಸ್ ಟು 1. ಸಿಮಿಲರ್ಲಿ ಎಕ್ಸ್ ವ್ಯಾಲ್ಯೂ ಇಫ್ ಐ ಟೇಕ್ ಇಟ್ ಆಸ್ 1, ಟಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು ಇ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಇವಾಗ ಇಂಟಿಗ್ರೇಷನ್ ಏನಾಗುತ್ತೆ ಅಂತ, ಐ ವಿಲ್ ಬಿ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಾಮ್ 1 to e. ಕರೆಕ್ಟ್? ಇಂಟಿಗ್ರೇಷನ್ ಫ್ರಾಮ್ 1 to e. e to the power x dx is nothing but dt. ಸೊ dt by t square plus 1. dt by t square plus 1. ಸೊ ಇದೇನು ಸ್ಟೂಡೆಂಟ್ಸ್? 1 by t square plus 1 ಇಂಟಿಗ್ರೇಷನ್ is nothing but tan inverse of t. ಓಕೆ, ಬಿಟ್ವೀನ್ ದ ಲಿಮಿಟ್ಸ್ 1 to e. ಇವಾಗ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನು ಸಿಗುತ್ತೆ ನೋಡಿ? ಇಟ್ ವಿಲ್ ಬಿ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ ಇ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ 1 is nothing but what? Pi by 4. ಸೊ ಟ್ಯಾನ್ ಇನ್ವರ್ಸ್ ಆಫ್ ಇ ಮೈನಸ್ pi by 4. ಓಕೆ, ಸೊ ಟ್ಯಾನ್ ಇನ್ವರ್ಸ್ ಆಫ್ ಇ ಮೈನಸ್ pi by 4. ದಿಸ್ ಇಸ್ ದ ಫೈನಲ್ ಇಂಟಿಗ್ರೇಷನ್ ವ್ಯಾಲ್ಯೂ. ಯಾವ್ದು ಆಪ್ಷನ್ ನೋಡಿ? ಆಪ್ಷನ್ ಬಿ, tan inverse of e minus pi by 4 is the correct choice for this question. ಅದು ಯಾವ ರೀತಿ ಬಂತು? This key concept we have used. I hope students ಈ ವಿಡಿಯೋಲಿ ಕೊಟ್ಟಿರೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.